ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಕುಂಭರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ರೀಡಿಂಗ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತೆ ಈ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಸೊ ಇಲ್ಲಿ ನಾವು ಲವ್ ರಿಲೇಶನ್ಶಿಪ್ ಯಾವ ರೀತಿ ಆಗ್ತಾ ಇದೆ ಕುಂಭರಾಶಿಯವರಿಗೆ, ಬರುವಂತ ದಿನಗಳಲ್ಲಿ ಏನು ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಮತ್ತೆ ಯೂನಿವರ್ಸ್ ಏನ್ ಗೈಡೆನ್ಸ್ ಮಾಡ್ತಾ ಇದೆ, ಎರಡು ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆ, ತುಂಬಾ ಲವ್ ಅಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಂತ ಒಂದು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಬರುವಂತ ದಿನಗಳು ಕುಂಭರಾಶಿಯವರಿಗೆ ಏನ್ ಬರ್ತಾ ಇದೆ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಶಫಲ್ ಮಾಡೋವಾಗ ಇದೇ ಕಾರ್ಡ್ ಬಂದಿತ್ತು. ಸೊ ಬಾಟಮ್ ಆಫ್ ದಿ ಡೆಕ್ ಇದೇ ಕಾರ್ಡ್ ಬರ್ತಾ ಇದೆ. ಓಕೆ, ನೋಡೋಣ. ನಾನು ಅನ್ಕೊಳ್ತಾ ಇರುವಂತದ್ದು ಸ್ವಲ್ಪ ಫೈನಾನ್ಷಿಯಲಿ ನಿಮ್ಗೆ ಏನಾದ್ರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಈವನ್ ಹೆಲ್ತ್ ಅಲ್ಲಿ ಸ್ವಲ್ಪ ಇಶ್ಯೂಸ್, ಸ್ವಲ್ಪ ಎಲ್ಲೋ ನೆಗ್ಲಿಜೆನ್ಸಿ ತೋರಿಸುವಂತದ್ದು ನನಗೆ ಕಾಣ್ತಾ ಇರುವಂತದ್ದು. ಎಮೋಷನಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನಿಮ್ಗೆ ಅಂತ ಹೇಳಿ ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ರಾಂಗ್ ವೇ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಪಾಸಿಟಿವ್ ಆಗಿದ್ದೀರಾ, ಬಟ್ ಥಿಂಕಿಂಗ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಸ್ಟೆಬಿಲಿಟಿ ಇದೆ, ಬಟ್ ಎಮೋಷನ್ಸ್ ಏನಿದೆ ಸ್ವಲ್ಪ ಎಲ್ಲೋ ನಿಮ್ಗೆ ಅಪ್ ಅಂಡ್ ಡೌನ್ಸ್ ಆಗ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾ ಇರುವಂತದ್ದು ಸ್ವಲ್ಪ ಸ್ಯಾಡ್ನೆಸ್, ನಿಮ್ಮ ಮೇಲೆ ನೀವು ಸ್ವಲ್ಪ ಇನ್ನೂ ಕೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ. ಓಕೆ, ಪ್ರೆಸೆಂಟ್ ಮೂಮೆಂಟ್ ನಿಮ್ಮ ಒಂದು ಎನರ್ಜಿ ಆ ರೀತಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ನಿಮ್ಮ ಫೀಲಿಂಗ್ಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಈ ರೀತಿ ಇದೆ. ಓಕೆ, ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ. ತುಂಬಾ ಆದ ನಂತರನೂ ಕೂಡ ನಿಮಗೆ ಅಲ್ಲಿಂದ ಯಾವುದೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ಏನೋ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ನೀವು ರಿಲೇಶನ್ಶಿಪ್ ಅಲ್ಲಿ. ನಿಮ್ ಕಡೆಯಿಂದ ನೀವು ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ. ಹಾಗಾಗಿ ನಿಮ್ಮ ಮನಸ್ಸು ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ಏನ್ ಮಾಡ್ಬೇಕು ಎಲ್ಲಾನು ಮಾಡಾಗಿದೆ, ಇವಾಗ ಏನಿದೆ ಎಲ್ಲ ಲೆಫ್ಟ್ ಆನ್ ಗಾಡ್ ಅಂತ ಏನ್ ಹೇಳ್ತಾರೆ, ಎಲ್ಲ ದೇವ್ರ ಮೇಲೆ ಹಾಕಿ ಕೈ ಬಿಡುವಂತದ್ದು. ನಾನೆಲ್ಲ ನನ್ನ ಕಡೆಯಿಂದ ಮಾಡಾಗಿದೆ, ಇನ್ನು ಎಲ್ಲ ನೀನೇ ಮಾಡ್ಬೇಕು ಅಂತ ಹೇಳಿ ಆ ಒಂದು ಮೈಂಡ್ಸೆಟ್ಗೆ ಬಂದಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನೋ ತೊಂದರೆಗಳು ಆಗಿರ್ಬೋದು, ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಮ ಜೊತೆಗೆ ಏನೋ ತೊಂದರೆಗಳು ಆಗಿರ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ ಏನೋ ತೊಂದರೆಗಳು ಆಗಿರ್ಬೋದು, ಅದಕ್ಕೆ ನೀವು ಎಫರ್ಟ್ ಹಾಕಿದ್ದೀರಾ, ಹಾಗೆ ಬಿಟ್ಟಿಲ್ಲ. ಈ ರೀತಿ ಚಾಲೆಂಜಸ್ ಇದೆ ಅಂತ ನೀವು ಬಿಟ್ಟಿಲ್ಲ. ನಿಮ್ಮ ಕಡೆಯಿಂದ ಏನೇನ್ ಪಾಸಿಬಿಲಿಟೀಸ್ ಇದೆ ಎಲ್ಲಾನು ನೀವು ಮಾಡಿದ್ದೀರಾ, ಬಟ್ ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಓಕೆ, ಇದು ನನಗೆ ಅನಿಸ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ, ನೀವು ಎಫರ್ಟ್ ಹಾಕ್ತಾ ಇದ್ದೀರಾ. ನಿಮ್ ಕಡೆಯಿಂದ ಪಾಸಿಟಿವ್ ಆಸ್ಪೆಕ್ಟ್ಸ್ ಅವ್ರ ಕಡೆ ಹೋಗ್ತಾ ಇದೆ, ಬಟ್ ಅವ್ರ ಕಡೆಯಿಂದ ನಿಮ್ಗೆ ಸಿಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ, ಅವ್ರ ಕಡೆಯಿಂದ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ, ಬಟ್ ಅವ್ರೇನ್ ಎಫರ್ಟ್ ಹಾಕ್ತಾ ಇದ್ದಾರೆ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ, ಆ ಒಂದು ಫುಲ್ಫಿಲ್ಮೆಂಟ್ ಅನ್ನ ಕಾಣೋದಕ್ಕೆ. ಅವರು ಆಲ್ರೆಡಿ ಆ ಒಂದು ಫುಲ್ಫಿಲ್ಮೆಂಟ್ ಇರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಒಂದು ಅಫ್ಕೋರ್ಸ್ ಅವರು ಕೂಡ ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಅವ್ರಿಗೆ ರಿಸಲ್ಟ್ ಬರ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿದ್ದಾರೆ. ನೋಡಿ, ಸ್ಟಾರ್ ಕಾರ್ಡ್ ಬರ್ತಾ ಇದೆ.
ತುಂಬ ಪಾಸಿಟಿವ್ ಆಗಿದ್ದಾರೆ. ಎಮೋಷನಲಿ ಅವರು ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ, ತುಂಬ ಪಾಸಿಟಿವ್ ಆಗಿದ್ದಾರೆ, ಫ್ರೀಡಮನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ನಿಮ್ಮ ಒಂದು ಈ ಒಂದು ಫೀಲಿಂಗ್ಸನ್ನು ನೋಡಿದಾಗ ನೀವೆಲ್ಲೋ ಒಂದು ಕಡೆ ನಿಮಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಆ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಿಮಗೆ ಅನ್ನುವಂಥದ್ದು. ಅಂದರೆ ಸೈಮೆಂಟೇನಿಯಸ್ಲಿ ಇಬ್ಬರೂ ಕೂಡ ಇಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ರಿಲೇಷನ್ಶಿಪ್ ಮೇಲೆ. ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ, ಅಫ್ಕೋರ್ಸ್ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇನ್ನೂ ಅವ್ರಿಗೆ ಅನಿಸ್ತಾ ಇದೆ, ಓಕೆ ಈ ಪರ್ಸನ್ ಓಕೆ ನಾನು ಕನೆಕ್ಟ್ ಆಗ್ಬೋದು ಅಂತಂದ ಹೇಳಿ ಅವ್ರಿಗೆ ಎಲ್ಲ ಫೀಲ್ ಆಗ್ತಾ ಇದೆ. ಬಟ್ ನಿಮಗೆ ಆ ಫೀಲಿಂಗ್ ಬರ್ತಾ ಇಲ್ಲ, ಯಾಕಂದರೆ ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸಮಥಿಂಗ್ ಹ್ಯಾಪನ್ಡ್, ಏನೋ ಆಗಿದೆ ರಿಲೇಷನ್ಶಿಪ್ಪಲ್ಲಿ, ಪ್ರಾಬ್ಲಮ್ ಆಗಿದೆ ನಿಮಗೆ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಏನಾಗಬಹುದು, ಸ್ವಲ್ಪ ಮೆಚುರಿಟಿ ಲೆವೆಲ್ ಕಡಿಮೆ ಆಗುವಂಥ ಚಾನ್ಸ್ ಇದೆ. ಅಗ್ರೆಷನ್ ಇರ್ಬೋದು, ಸಿಟ್ಟಿರ್ಬೋದು, ಈಗೋ ಇಶ್ಯೂ, ಈಗೋ ಹರ್ಟ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಇಮ್ಮೆಚುರಿಟಿ ತೋರಿಸುವಂಥದ್ದು, ಮೆಚುರಿಟಿ ಲೆವೆಲ್ ಕಡಿಮೆ, ಎಫರ್ಟ್ ಹಾಕ್ತಾ ಇದ್ದೀರಾ ಬಟ್ ಕರೆಕ್ಟ್ ವೇಯಲ್ಲಿ ಎಫರ್ಟ್ ಹಾಕ್ತಾ ಇಲ್ಲ. ಸಿಟ್ಟಿದೆ, ತುಂಬ ಕೋಪ ಅಂದರೆ ಏನು, ಏನಾದರೂ ಮಾತಾಡಿದರೆ ಸಡನ್ನಾಗಿ ನಿಮಗೆ ಕೋಪ ಬಂದ್ಬಿಡುವಂಥದ್ದು. ಹಾಗಾಗಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇಬ್ಬರಿಗೂ ಕೂಡ ಮಾತಾಡಿದರೆ ನಾನು ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಕಡೆಯಿಂದ ನಾನು ನೋಡುವಂಥದ್ದು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಇದು ಈಗೋ ಹಿಟ್ ಆಗುವಂಥದ್ದು, ನಿಮಗೆಲ್ಲೋ ಕ್ರಾಶ್ ಆಗುವಂಥದ್ದು, ಈ ರೀತಿ ಎಲ್ಲ ನನಗೆ ಕಾಣ್ತಾ ಇದೆ. ಎದರ ಅವಶ್ಯಕತೆ ಇದೆ ಹಾಗಿದ್ರೆ, ಏನು ಬರುವಂಥ ದಿನಗಳಲ್ಲಿ ನೋಡಿ, ಇನ್ನೂ ನಾನು ಹೇಳಬೇಕಂತಂದರೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ನಿಮ್ಮ ಮಾತಲ್ಲಿ ಸಾಫ್ಟ್ನೆಸ್ಸನ್ನು ತೊಗೊಂಡು ಬರಬೇಕಾಗತ್ತೆ. ನೀವು ಹೆಂಗಂತಂದರೆ ಕಡ್ಡಿ ಮುರಿದಾಗ ಮಾತಾಡ್ಬಿಡ್ತೀರ, ತಡ 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 ಅಂತ. ಅಂದರೆ ಪ್ಯೂರ್ ಹಾರ್ಟೆಡ್ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೂ ಇಲ್ಲ. ಆದರೆ ಮುಂದೆ ಇರುವಂಥ ವ್ಯಕ್ತಿಗೆ ಏನಾಗುತ್ತೆ ಆ ಒಂದು ಮಾತಿಂದ ಅನ್ನುವಂಥದ್ದು ನೀವು ತಿಳ್ಕೊಳ್ಳೋದಿಲ್ಲ. ನಿಮ್ಮ ಮೈಂಡಲ್ಲಿ ಬಂತ ತಟ್ ಅಂತ ಅದನ್ನು ಹೇಳ್ಬಿಡೋದು, ಈ ರೀತಿ ಈ ರೀತಿ ಈ ರೀತಿ ಅಂತ ಹೇಳಿ. ಸೊ ಅದ್ರ ಮೇಲೆ ಸ್ವಲ್ಪ ಅಗ್ರೆಷನ್ ಮೇಲೆ ನೀವು ಕಂಟ್ರೋಲ್ ಮಾಡಬೇಕು. ಆಮೇಲೆ ಏನು ವಿಚಾರ ಮಾಡ್ತಾ ಇದ್ದೀರಾ, ಅನ್ನೆಸೆಸರಿ ತುಂಬ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರುವಂಥದ್ದು, ಅದ್ರ ಮೇಲೆ ಕಂಟ್ರೋಲ್ ತೊಗೊಂಡು ಬರಬೇಕು. ಎಮೋಷನ್ಸನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ, ಆ ಮನಸ್ಸಿಗೆ ನೀವು ಒಂದು ಅಥಾರಿಟಿ ಕೊಟ್ಬಿಟ್ರೆ ಅದು ತಾನು ಹೇಗೆ ಹೇಳುತ್ತೆ ಅದು ನಿಮ್ಮನ್ನು ಆ ರೀತಿ ಮಾಡಿಸ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಅದನ್ನು ನೀವು ಕಂಟ್ರೋಲಿಗೆ ತೊಗೊಂಡ್ರಿ ಅಂತಂದರೆ ನೀವು ಏನು ಹೇಳ್ತೀರಾ ಅದನ್ನು ತಾನು ಮಾಡುತ್ತೆ. ಹಾಗಾಗಿ ಅದರ ಅವಶ್ಯಕತೆ ನಿಮಗೆ ಬರುತ್ತೆ. ನೀವು ಕಡ್ಡಿ ಮುರಿದಾಗ ಮಾತಾಡು, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು. ನೀವು ಯಾವುದನ್ನು ಹಿಂದೆ ಮುಂದೆ ನೋಡೋದಿಲ್ಲ, ತಟ್ ಅಂತ ಮಾತಾಡ್ಬಿಡ್ತೀರಾ ಮುಂದಿರುವಂಥ ವ್ಯಕ್ತಿಗೆ. ಅದು ಯಾವ ಮಾತು ಅವರಿಗೆ ನಟ್ಟಿರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಏನೋ ಆಗುತ್ತೆ ಈ ರೀತಿ ತಡ ತಡ ಮಾತಾಡೋದು, ಸ್ವಲ್ಪ ಜಗಳ ಆಗೋದು, ಮಾತಿಂದನೇ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇರೋವಂಥದ್ದು. ಹಾಗಿದ್ರೆ ಯೂನಿವರ್ಸ್ ಏನು ಮಾಡ್ತಾ ಇದೆ, ಯೂನಿವರ್ಸ್ ಏನು ನಿಮಗೆ ಗೈಡ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಿ. ಅಟ್ಲೀಸ್ಟ್ ತಿಳ್ಕೊಳ್ಳಿ, ಯಾರು ಜೆನ್ಯೂನ್ ಪರ್ಸನ್ ಇದ್ದಾರೆ, ಯಾರಾದರೂ ಥರ್ಡ್ ಪರ್ಸನ್ ನಿಮ್ಮಲ್ಲಿ ಏನಾದರೂ ಆ ರೀತಿ ಆಕ್ಟಿವಿಟೀಸ್ ನಿಮ್ಮಲ್ಲಿ ನೋಡ್ತಾ ಇದ್ದಾರಾ, ಅಥವಾ ಏನಾದರೂ ನಿಮ್ಮ ತಲೆಗೆ ಹಾಕ್ತಾ ಇದ್ದಾರಾ, ಜೆನ್ಯೂನಿಟಿ ಏನಿದೆ ಅದನ್ನು ನೋಡಿ. ಯಾರು ಏನೇ ಹೇಳ್ತಾರೆ ಅಂತಂದರೆ ಅವ್ರ ಹತ್ರ ತಟ್ಟಂತ ಹೇಳಿ ನೀವು ಎಲ್ಲಾನು ಮಾತು ಬಿಟ್ಕೊಡೋದು, ಅವ್ರು ಹೇಳ್ದಾಗೆ ನೀವು ಕೇಳುವಂಥದ್ದು. ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಲಿ, ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ರಿಲೇಷನ್ಶಿಪ್ ನಿಮ್ದಿದೆ, ಹಾಗಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ ಫ್ಯಾಷನೇಟ್ ತೊಗೊಂಡು ಬನ್ನಿ ಲೈಫಲ್ಲಿ, ಆ ಫ್ಯಾಷನೇಟ್ ತೊಗೊಂಡು ಬನ್ನಿ, ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಬನ್ನಿ. ಯಾರು ಏನು ಹೇಳ್ತಾರೆ ಅಂತ ಹೇಳಿ ಅವ್ರ ಕಡೆ ಲಕ್ಷ್ಯ ಕೊಡೋದು ಬೇಡ. ಇಬ್ರು ಟೈಮನ್ನು ಸ್ಪೆಂಡ್ ಮಾಡಿ. ಒಂದು ಪ್ರೀಷಿಯಸ್ ಟೈಮ್ ಅಂತ ಇರುತ್ತೆ. ಮೇ ಬಿ ನಿಮಗೆ ಯಾರಾದರೂ ಏನಾದರೂ ತಲೆಯಲ್ಲಿ ಹಾಕ್ತಾ ಇದ್ದಾರೆ, ಅದಕ್ಕಾಗಿ ನಿಮಗೆ ಏನೋ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರ ಕಡೆಯಿಂದ ಅವರ ಎಮೋಷನ್ಸ್ ಫುಲ್ ಕ್ಲಾರಿಟಿ ಇದೆ, ಯಾವುದೂ ಅವ್ರಿಗೆ ತೊಂದರೆ ಅಂತ ಬರ್ತಾ ಇಲ್ಲ. ಬಟ್ ನಿಮಗೆ ತೊಂದರೆ ಬರ್ತಾ ಇದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಈ ಬ್ಯಾಲೆನ್ಸ್ ಮಾಡೋದನ್ನು ನೀವು ಸ್ವಲ್ಪ ಇದರಲ್ಲಿ ಕಲಿಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ. ಓಕೆ, ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಸಣ್ಣ ಪುಟ್ಟ ಕ್ರ್ಯಾಶಸ್ ಆಗ್ತಾ ಇರ್ತವೆ ಈ ರೀತಿ. ಓಕೆ, ಅದನ್ನೇ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಎಲ್ಲ ಪ್ರತಿ ತಿಂಗಳ ಪ್ರತಿ ವಾರ ಎಲ್ಲಾನು ನಮ್ಮಂತೆ ನಡಿಬೇಕು ಅಂತ ಇರೋದಿಲ್ಲ. ಸ್ವಲ್ಪ ಅದರಲ್ಲಿ ಏನಾದರೂ ಟ್ವಿಸ್ಟ್ ಇದ್ದಾಗ ಮಾತ್ರ ನಮಗೂ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ. ಏನೇ ಇದ್ರೂ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಏನು ಅಂತ ಹೇಳಿ ನೀವು ತಿಳ್ಕೊಳ್ಳಿ. ಎಷ್ಟು ರೆಸೊನೇಟ್ ಆಯಿತು, ಓಕೆ, ಯಾವ್ದು ರೆಸೊನೇಟ್ ಆಗಿಲ್ಲ ಅದನ್ನು ಆ್ಯಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತು ರೀಡಿಂಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.